ಹಲೋ ಎವ್ರಿವನ್, ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಒಂದಷ್ಟು ದಿನದ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಒಟ್ಟಿಗೆ ಮರ್ಜ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಕಸಿನ್ ಮದುವೆ ಆಯಿತು ಅಂತೇಳಿ ಚನ್ನಗಿರಿಗೆ ಹೋಗಿದ್ವಿ. ಆದರೆ ಹೋಗ್ತಾ ಹೋಗ್ತಾ ದಾವಣಗೆರೆ ಹತ್ರನೇ ಹೋಗಿದ್ವಿ. ಇನ್ನು ನಾವು ಹೋಗೋಷ್ಟರಲ್ಲಿ ಮುಹೂರ್ತ ಕೂಡ ಮುಗಿದು ಹುಡುಗಿನ ಕೂರಿಸ್ಬಿಟ್ಟು ಹಾಲು ತುಪ್ಪ ಬಿಡೋದಕ್ಕೆ ಅಂತೇಳಿ ಕೂರಿಸಿದ್ರು. ಆದರೆ ಹಾಲು ತುಪ್ಪ ಬಿಡೋದಕ್ಕೆ ಎಷ್ಟು ಪೈಪೋಟಿ ಮಾಡ್ತಾರೆ ನೋಡಿ. ನಾವಲ್ಲಿ ನಿಂತ್ಕೊಂಡಿದ್ರು ಅದನ್ನು ಕೊಡ್ತಾನೆ ಇಲ್ಲ. ಪಕ್ಕದಲ್ಲಿರೋರಿಗೆಲ್ಲ ಕೊಡೋದಕ್ಕೆ ಹೋಗ್ತಾರೆ. ನಮ್ಮ ಅಪ್ಪ ಅಮ್ಮ ಅದ್ರಲ್ಲಿ ಬೇರೆ ಕರಿತಿದ್ದಾರೆ ಬಿಡೋಣ ಬಾ ಅಂತೇಳಿ. ಆದರೆ ಆ ಕ್ರೌಡಲ್ಲಿ ಬಿಡೋದಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಮದುವೆ ಟೈಮಲ್ಲಿ ಅದೆಲ್ಲ ಸಹಜ, ಏನೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಅಲ್ಲಿಂದ ಊಟ ಎಲ್ಲ ಮಾಡ್ಕೊಂಡು ಬೇಗ ಹೊರಟ್ಬಿಟ್ವಿ. ಯಾಕಂದರೆ ಕವನ್ನ ನಾವು ಸ್ಕೂಲಿಗೆ ಕಳಿಸಿದ್ವಿ, ಮದುವೆ ಕರ್ಕೊಂಡು ಹೋಗಿರಲಿಲ್ಲ. ಹಾಗೆ ಆನ್ ದ ವೇ ಹೋಗ್ತಾ ಶಾಂತಿಸಾಗರ ಕೆರೆ ಅಂತೇಳಿ ಸಿಗುತ್ತೆ. ಇದು ತುಂಬಾ ದೊಡ್ಡ ಕೆರೆ, ಆದರೆ ಬೀಚ್ ಫೀಲ್ ಕೊಡುತ್ತೆ. ಆದರೆ ಈ ನೀರು ಯಾವಾಗಲೂ ಇದೇ ರೀತಿ ಇರುತ್ತಂತೆ. ಅದು ಬತ್ತಿದ್ರೆ ಏನೋ ಬರಗಾಲ ಅಂತೇಳಿ ಹೇಳ್ತಾರೆ. ಇನ್ನೊಂದು 2 ದಿನ ಬಿಟ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಕಂಟಿನ್ಯೂಷನ್ ಆಗಿ ವ್ಲಾಗ್ ಮಾಡೋದಕ್ಕಾಗೋದಿಲ್ಲ. ನಾನು ಕವಂಗೆ ಬೇರೆ ಕಟ್ಕೊಂಬರ್ಬೇಕಾಗಿತ್ತು ನಾವು ಆ ಸ್ಕೂಲಿಂದ ಅಂತ ಹೇಳಿಬಿಟ್ಟು ನಾನು ಹಸ್ಬೆಂಡು ಪಾಪು ಹೋಗಿದ್ವಿ. ಇವಾಗ ಮಳೆ ಬರ್ತಿರೋದ್ರಿಂದ ಕಾರಲ್ಲೇ ಹೋಗಿ ಪಿಕಪ್ಪು ಡ್ರಾಪು ಎಲ್ಲ. ಇಲ್ಲ ಅಂದರೆ ಸ್ಕೂಟಿಲಿ ಹೋಗಿ ನನ್ನ ಹಸ್ಬೆಂಡ್ ಕರ್ಕೊಂಬರೋದೆಲ್ಲ ಮಾಡ್ತಾರೆ. ಹಾಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂತ ಹೇಳಿ ಎಸೆನ್ಸ್ ದ ಬೇಕ್ ಲ್ಯಾಬ್ ಅಂತ ಹೇಳಿ ಇದು ಉಗ್ಗೋಪಾಳದ ಹತ್ರ ಬರುತ್ತೆ, ಅಪೋಸಿಟ್ಟು ಮೋರ್ ಅಂದ್ಕೊತೀನಿ. ಇದು ರೀಸೆಂಟ್ಲಿ ಓಪನ್ ಆಗಿರೋದು, ಒಂದು 5 ರಿಂದ 6 ತಿಂಗಳು ಆಗಿರ್ಬೋದು ಅಂದ್ಕೊತೀನಿ. ಈ ಹಿಂದೆ ಕೂಡ ಹೋಗಿದ್ವಿ, ಅಂದರೆ ಪಾಪು ಆಧಾರ್ ಕಾರ್ಡ್ ಮಾಡಿಸೋ ಟೈಮಲ್ಲಿ ಹೋಗಿದ್ವಿ. ಅದು ಚೆನ್ನಾಗಿತ್ತು, ಒಂಥರ ಟೇಸ್ಟು. ಹಾಗೆ ಇವತ್ತು ನಾವು ಹೋದಾಗೂ ಕೂಡ ಆಫರ್ ಇತ್ತು. ಲಾಸ್ಟ್ ಟೈಮ್ ಹೋದಾಗ ಈ ಸತಿ ಕೂಡ ಇತ್ತು. ಬಟ್ ಅದು ರೆಗ್ಯುಲರಾಗಿ ಇರುತ್ತೆ ಅಂದ್ಕೊತೀನಿ. ಬ್ರೌನಿ, ಕಪ್ ಕೇಕು ಹಾಗೆ ಡೋನಟ್ ಮೇಲೆ ಬೈ 2 ತೊಗೊಂಡ್ರೆ ಗೆಟ್ 2 ಫ್ರೀ ಅಂತ ಹೇಳಿ ಇತ್ತು. ಇನ್ನು ನಾವು ಕಪ್ ಕೇಕು ಕವನ್ ತೊಗೊಂಡ ಬೈ 2 ತೊಗೊಂಡ್ವಿ. ಬಟ್ ಬೈ 2 ನಮಗೆ ಆಫರ್ ಸಿಕ್ತು. ಇನ್ನು ಅದ್ರ ಜೊತೆಗೆ ನಾನು ಚಾಕ್ಲೇಟ್ ನಟೆಲ್ಲ ಫಿಲ್ಲಿಂಗ್ ಡೋನಟ್ನ ತೊಗೊಂಡಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ. ನೀವೇನು ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸಂಜೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ದೇವ್ರಿಗೆ ಅಂತೇಳಿ ಮುಖವಾಡ ನೋಡಬೇಕಾಗಿತ್ತು. ಮನೇಲಿ ಇವಾಗ ಆಲ್ರೆಡಿ ಇದೆ, ಆದರೆ ಸ್ವಲ್ಪ ದೊಡ್ಡದು ನೋಡೋಣ, ಪ್ರೈಸೆಲ್ಲ ಹೇಗಿದೆ ಅಂತ ಹೇಳಿ ನೋಡೋಣ ಅಂತ ಹೋಗಿದ್ವಿ. ಆದರೆ ನಮಗೆ ಬೇಕಾಗಿರೋ ಸೈಜಲ್ಲಿ ಇರಲಿಲ್ಲ. ನೆಕ್ಸ್ಟ್ ಸ್ಟೆಪ್ ಪಾಪುನ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಸ್ಯಾಮ್ಸಂಗ್ ಶೋರೂಮಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೋಗಿದ್ವಿ. ಯಾಕೆ ಹೋಗಿದ್ದು ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆ ಎಂಡಿಂಗಲ್ಲಿ ಹೇಳಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆಯೇ ಇನ್ನು ಸ್ಯಾಮ್ಸಂಗ್ ಶೋರೂಮಲ್ಲಿ ನಮ್ಮ ಪಾಸ್ವರ್ಡ್ ಕೇಳ್ತಾರೆ. ಅದನ್ನು ಪಾಸ್ವರ್ಡ್ ಕೇಳಿಬಿಟ್ಟು ನಮ್ಮ ಫೋನ್ ತೊಗೊಂಡು ಒಳಗಡೆ ಹೋಗ್ತಾರೆ ಚೆಕ್ ಮಾಡೋದಕ್ಕೆ ಅಂತೇಳಿ. ಬಟ್ ಅದು ನನಗೆ ಅನ್ನಿಸೋ ಪ್ರಕಾರ, ನನ್ನ ಅಭಿಪ್ರಾಯ ಏನಂದರೆ, ಅವರು ಪಾಸ್ವರ್ಡ್ ಹೇಳಿ ತೊಗೊಂಡು ಹೋಗೋದು ತಪ್ಪು ಅನಿಸುತ್ತೆ. ಯಾಕಂದರೆ ಇವಾಗಿನ ಪ್ರಪಂಚ ತುಂಬ ಕೆಟ್ಟಿದೆ. ಅಂಥದ್ರಲ್ಲಿ ನಮ್ಮ ಫೋನಲ್ಲಿ ನಮ್ಮದೇ ಆದಂಥ ಒಂದು ಪರ್ಸ್ನಲ್ ಡೀಟೇಲ್ಸ್ ಆಗಿರುತ್ತೆ, ಕಾಂಟ್ಯಾಕ್ಟ್ ಆಗಿರುತ್ತೆ, ಫೋಟೋಸ್ ಎಲ್ಲ ಇರುತ್ತೆ. ಅಂಥದ್ರಲ್ಲಿ ಇವರು ಒಳಗಡೆ ತೊಗೊಂಡೋಗಿ ಚೆಕ್ ಮಾಡ್ತೀವಿ ಅನ್ನೋದು ತುಂಬಾ ತಪ್ಪು. ಅದರಲ್ಲೂ ಅವ್ರ ಪಾಸ್ವರ್ಡ್ ಯಾವುದು ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಒಂದು ಸೆಕೆಂಡಲ್ಲಿ ಏನು ಬೇಕಾದರೂ ಆಗ್ಬೋದು. ಅಂಥದ್ರಲ್ಲಿ ಅವ್ರು ಅಷ್ಟು ಸಲೀಸಾಗಿ ಅದು ತೊಗೊಂಡೋಗೋದು ತಪ್ಪು ಅಂತ ಹೇಳಿ ನನ್ನ ಅಭಿಪ್ರಾಯ. ನೀವು ಇದಕ್ಕೆ ಏನಂತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. 2 ದಿನದಿಂದ ನಮ್ಮ ಶಿವಮೊಗ್ಗದಲ್ಲಿ ಹಲಸು ಮತ್ತು ಮಾವಿನ ಮೇಳ ಇತ್ತು. ಲಾಸ್ಟ್ ಟೈಮ್ ಕೂಡ ಈ ಮೇಳ ಇಟ್ಟಿದ್ರು, ಆವಾಗ ಹೋಗೋದಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಫ್ರೀ ಇದ್ದರು ಅಂತೇಳಿ ಹೋಗಿದ್ವಿ. ಕ್ರೌಡ್ ಮಾತ್ರ ತುಂಬಾ ಇತ್ತು. ಅಂದರೆ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಹಾಗೆಯೇ ಈ ಒಂದು ಮೇಳದಲ್ಲಿ ಈ ಒಂದು ಫ್ರೇಮ್ ಸೇಮ್ ಕಾಣಿಸ್ತಿದೆಯಲ್ಲ, ಅದು ತುಂಬಾ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಕ್ರಿಸ್ಟಲಿಂದ ಏನೋ ಫ್ರೇಮ್ನ ರೆಡಿ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟ್ ಫೋಕಸ್ಸಿಗೆ. ಹಾಗೆ ನಾವು ಬೆಡ್ ಸ್ಪ್ರೆಡ್ ಮತ್ತು ಬೆಡ್ಶೀಟ್ ನೋಡೋಣ ಅಂತೇಳಿ ನೋಡ್ತಾ ಇದ್ವಿ. ಕಲೆಕ್ಷನ್ ತುಂಬ ಚೆನ್ನಾಗಿತ್ತು, ಆದರೆ ಆಪ್ಷನ್ಸ್ ಎಲ್ಲ ಜಾಸ್ತಿ ಇದ್ದಿದೆ ವೈಟಲ್ಲಿ. ನಾವು ಅದರಲ್ಲೇ ಒಂದು ಫೈನಲೈಸ್ ಮಾಡಿ ಬೆಡ್ ಸ್ಪ್ರೆಡ್ ಮಾಡಿ ಜ್ಯೇಷ್ಠ. ಇನ್ನು ಅವತ್ತಿನ ನಾವು ಮಲಬಾರ್ಗೆ ಹೋಗಿದ್ವಿ, ಬೆಳ್ಳಿ ಮುಖವಾಡ ನೋಡೋಣ ಅಂತೇಳಿ. ಇವಾಗ ಮನೇಲಿದೆ, ಆದರೆ ಅದು ಚಿಕ್ಕದು. ಲಾಸ್ಟ್ ಇಯರ್ ಅನ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದು ನೋಡೋಣ ಅಂತ. ಬಟ್ ನೋಡೋದಕ್ಕೆ ಹೋಗಿ ಕಲೆಕ್ಷನ್ಸ್ ಎಲ್ಲ ಏನೋ ಅಷ್ಟು ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಅದೇ ತಗೊಳ್ಳೋ ಪ್ಲಾನ್ ಇಲ್ಲ ಸದ್ಯಕ್ಕೆ. ಸರಿ ನೋಡ್ಕೊಂಬರೋಣ ಪ್ರೈಸ್ ಎಲ್ಲ ಅಂತೇಳಿ ಹೋಗಿದ್ವಿ. ಹಾಗೆ ನೆಕ್ಸ್ಟ್ ಡೇ ನಾವು ಸ್ಯಾಮ್ಸಂಗ್ ಶೋರೂಮ್ಗೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಹಾಗೆ ಏನಕ್ಕೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಕೊನೆ ಎಂಡಿಂಗಲ್ಲಿ ಶೇರ್ ಮಾಡಿದ್ದೀನಿ, ನೋಡಿ ಅದನ್ನು. ಯಾಕಂದರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸು, ನಾವು ಎಷ್ಟು ಕೆಲವೊಂದ್ಸತಿ ಬೇಜವಾಬ್ದಾರಿತನದಿಂದ ಇರ್ತೀವಿ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ನಮ್ಮ ಬೇಜವಾಬ್ದಾರಿತನದಿಂದ ನಾನು ನನ್ನ 80,000ದ ವಸ್ತು ಕಳ್ಕೊಂಡಿದ್ದೆ. ಬಟ್ ಲಕ್ಕಿಲಿ ಅದು ನನಗೆ ಸಿಕ್ಕಿದೆ. ಯಾಕೆ ಏನು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಒಂದು ಸತಿ ನೋಡಿ ವಿಡಿಯೋ ಕೊನೆ ಇಂದವರೆಗೂ ಸ್ಕಿಪ್ ಮಾಡ್ದೇನೆ. ಇನ್ನು ಅಲ್ಲಿ ಒಂದಷ್ಟು ಟಾಪಿಕೆಲ್ಲ ಡಿಸ್ಕಷನ್ ಆಗ್ತಾಯಿತ್ತು ನಮ್ಮಿಬ್ಬರು ಮಧ್ಯ. ಹಾಗಾಗಿ ನಾನು ಒಂದಿನ ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊತಿದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ನೀನು ಇಲ್ಲಿ ಕೂತಿರೋದನ್ನು ವೀಡಿಯೋ ಮಾಡ್ಕೊಬೇಕಾ ಅಂತೇಳಿ ರೇಗಿಸ್ತಾಯಿದ್ರು. ಅದಕ್ಕೆ ನಾನು ಅವ್ರಿಗೆ ರೇಗಿಸ್ತಾ ಕೂತ್ಕೊಂಡಿದ್ದೆ. ಇನ್ನು ಹಾಗೆ ನೆಕ್ಸ್ಟ್ ಡೇ ಮಾವು ಮತ್ತು ಹಲಸಿನ ಮೇಳ ನಮ್ಮ ಶಿವಮೊಗ್ಗದಲ್ಲಿ ನಡೀತು. ಲಾಸ್ಟ್ ಟೈಮ್ ಕೂಡ ಇಟ್ಟಿದ್ರು, ಅಂದರೆ ಬೇರೆ ಕಡೆ ಈ ಪ್ಲೇಸಲ್ಲಿ ಇಟ್ಟಿರಲಿಲ್ಲ. ಆವಾಗ ನನ್ನ ಹಸ್ಬೆಂಡ್ ಇರಲಿಲ್ಲ ಹೋಗೋದಕ್ಕೆ ಅಂತ ಹೇಳಿ ಹೋಗಿರಲಿಲ್ಲ. ಸರಿ ಈ ಸತಿ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಆದರೆ ತುಂಬಾ ಈ ಥರ ಫ್ರೇಮ್ಸ್ ಎಲ್ಲ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿತ್ತು.
ಇನ್ನು ಹಾಗೆ ಒಂದಷ್ಟು ಸ್ಟಾಲ್ಸ್ ಎಲ್ಲ ಹಾಕಿದ್ರು. ನಾವು ಬೆಡ್ಶೀಟ್ ನೋಡೋಣ ಅಂತೇಳಿ ನೋಡ್ತಾ ಇದ್ವಿ. ಇನ್ನು ಪಾಪುಗೆ ಅಲ್ಲೆಲ್ಲರೂ ಕರೆದು ಮಾತಾಡಿಸಿದ್ರು. ಇನ್ನು ಅವಳು ಕೇಳಬೇಕಾ ಎಲ್ಲರೂ ಕರೆದು ಮಾತಾಡಿಸ್ತಾರೆ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ, ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಬೆಡ್ಶೀಟ್ ಎಲ್ಲ. ಅದೇ ಜಾಸ್ತಿ ಆಪ್ಷನ್ ಇದ್ದಿದ್ದು ವೈಟು. ನಾವು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಮಳೆ ಬರ್ತಿತ್ತು, ಹಾಗೆ ಪಾಪುದು ಕಾಲೆಲ್ಲ ತಣ್ಣಗಿತ್ತು ಅಂತ ಹೇಳ್ಬಿಟ್ಟು ಸಾಕ್ಸ್ ಹಾಕಿದ್ದೆ. ಅವಳು ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ನೋಡಿ, ರಾ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ. ಮಕ್ಕಳು ಊಟ ಮಾಡಲ್ಲ, ಗಂಟ್ಲಲ್ಲಿ ಇನ್ಫೆಕ್ಷನ್ ಇದ್ರೆ ಮಾಡಲ್ಲ. ಇನ್ನು ಅವತ್ತಿನ ದಿನ ಸಂಜೆ ಪಾಪುನ ಕರ್ಕೊಂಡು ಸರ್ಜಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಸರ್ಜಿ ಹಾಸ್ಪಿಟಲ್ಗೆ ಯಾಕೆ ಅಂದರೆ ಪಾಪು ಒಂದು 20 ದಿನದಿಂದ ಕರೆಕ್ಟಾಗಿ ಊಟನೇ ಮಾಡ್ತಾ ಇರಲಿಲ್ಲ. ಇನ್ನು ನಾವು ರೆಗ್ಯುಲರಾಗಿ ತೋರಿಸೋದೇ ಸರ್ಜಿ ಹಾಸ್ಪಿಟಲು. 20 ದಿನದಿಂದ ಕರೆಕ್ಟಾಗಿ ಊಟನೇ ಮಾಡ್ತಾ ಇರಲಿಲ್ಲ. ಆಲ್ಮೋಸ್ಟ್ ಅವಳು ಏನಂದರೆ ಒಂದು 8ರಿಂದ 10 ಸ್ಪೂನ್ ಕರೆಕ್ಟಾಗಿ ತಿಂದರೆ ಹೆಚ್ಚು. ಅದು ಬಿಟ್ಟರೆ ಊಟನೇ ತಿಂತಾ ಇರಲಿಲ್ಲ. ಒಂದು ಸ್ವಲ್ಪ ಹಾಲು ಕೊಟ್ಟರು, ಹಾಲು ಕುಡಿತಾ ಇರಲಿಲ್ಲ. ಅಂದರೆ ಇವಾಗ ಅವಳಿಗೆ ಫಾರ್ಮುಲಾ ಮಿಲ್ಕ್ನ ಕೊಡ್ತಾ ಇದ್ವಿ ಒಂದು ವಾರದಿಂದ. ಅವಳು ಊಟನೇ ಮಾಡ್ತಾ ಇರಲಿಲ್ಲ. ಅದನ್ನು ಕೊಟ್ಟರು ತಿಂತಾಯಿಲ್ಲ, ಬಾಳೆಹಣ್ಣು ಕೊಟ್ಟರು ತಿನ್ನೋದಿಲ್ಲ. ಆಮೇಲೆ ರಾಗಿ ಸರಿ ಅಂತೂ ತಿಂತಾನೇ ಇಲ್ಲ. ಹಾಗೆ ಅನ್ನ ಕೂಡ ತಿಂತಾಯಿಲ್ಲ. ಹಂಗಾಗಿ ಯಾಕೋ ಇವಳು ಊಟನೇ ಮಾಡ್ತಾ ಇಲ್ವಲ್ಲ, ಈ ಥರ ಆದರೆ ಅವಳು ಡಲ್ ಆಗಿಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಬಟ್ ಆಕ್ಟಿವ್ ಆಗಿ ತುಂಬ ಚೆನ್ನಾಗಿದ್ದಾಳೆ, ಆದರೆ ಡಲ್ ಆಗಿಬಿಡ್ತಾಳೆ, ಊಟ ಮಾಡ್ತಿಲ್ಲ ಅಂದರೆ ಬೇಜಾರು ಅನಿಸುತ್ತೆ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ವಿ. ಹಾಗೆ ನಮ್ಮದು ರಿಜಿಸ್ಟ್ರೇಷನ್ಸು ಫೈಲೆಲ್ಲ ಕೊಟ್ಬಿಟ್ಟು ವೆಯ್ಟು ಹೈಟೆಲ್ಲ ಚೆಕ್ ಮಾಡಿಸ್ಬಿಟ್ಟು ವೆಯ್ಟಿಂಗ್ ಲಿಸ್ಟಲ್ಲಿತ್ತು. ಹಾಗಾಗಿ ಕೂತಿದ್ವಿ. ಅವಳು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು, ಅವರಿಗೆಲ್ಲ ಕರೆದು ಅಂತೆಲ್ಲ ಕರೆದು ಮಾತಾಡ್ಸೋದು. ಬರೀ ಎಲ್ಲಿ ನೋಡಿದ್ರು ಇದೊಂದು ಅವಳಿಗೆ ಯಾರೋ ಅವ್ರ ಪಾಪ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರನ್ನೆಲ್ಲ ಅವ್ರು ನೋಡಲಿ ಮಾತಾಡ್ಸಿ ಅಂತ ಹೇಳ್ಬಿಟ್ಟು ಅಂತೇಳಿ ಕರಿತಾನೇ ಇರ್ತಾಳೆ. ಇಲ್ಲೂ ಹಂಗೆ ಮಾಡ್ತಾಯಿದ್ಲು. ಅವಳಿಗೆ ಮಕ್ಕಳಂದರೆ ತುಂಬ ಆಸೆ ಪಡ್ತಾಳೆ. ಇನ್ನು ನಾವು ನಮ್ಮ ಟರ್ನ್ ಬಂದಾಗ ಒಳಗೋದ್ವಿ. ಅಲ್ಲಿ ಡಾಕ್ಟರ್ ಮುಟ್ಟಿದ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಪ್ರತಿ ಸರಿನೂ ಅವಳನ್ನ ಗಟ್ಟಿಗೆ ಇಟ್ಕೊಂಡ್ಬಿಡಿ, ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಂತೇಳಿ ಅವರೇ ಹೇಳ್ತಾರೆ. ಟೈಮ್ ಅಂತಲೂ ಕೂಡ ಅನ್ಕೊತೀನಿ. ಬಟ್ ನಮ್ಮ ಎಫರ್ಟ್ ಕೂಡ ಅಷ್ಟೇ ಇರಬೇಕು. ಆದರೆ ಎಫರ್ಟ್ ಕಮ್ಮಿ ಆಗಿದಾಗ ನಮಗೆ ಏನು ಹೇಳ್ತಾರೆ, ತುಂಬ ಬೇಗ ರಿಸೀವ್ ಆಗುತ್ತೆ ಎಲ್ಲದೂ. ಬಟ್ ನಮ್ಮ ಎಫರ್ಟು ಸ್ವಲ್ಪ ಕಮ್ಮಿ ಆದಾಗ ಇನ್ನು ಅಲ್ಲಿ ಚೆಕಪ್ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಗಂಟ್ಲಲ್ಲಿ ಸ್ವಲ್ಪ ಹುಣ್ಣು ಥರ ಆಗಿದೆ, ಹಾಗಾಗಿ ಅವಳು ಊಟ ಮಾಡ್ತಿಲ್ಲ ಅಂತೇಳಿ ಹೇಳಿದರು. ಇನ್ನು ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾಗಿತ್ತು ಅಕ್ಕನ ಕರ್ಕೊಂಬರೋದಕ್ಕೆ. ಯಾಕಂದರೆ ಅವರು ಮೈಸೂರಿಗೆ ಹೋಗಿದ್ರು, ಹಾಗಾಗಿ 1 ಅವರ್ ನಾವು ಟೈಮ್ ಪಾಸ್ ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ಕಾರಲ್ಲಿ ಕೂತ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ ಹೊಸ ಮಾಲ್ಗೆ ಹೋಗಿದ್ವಿ. ಅಲ್ಲಿ ಹರ್ಷ ಓಪನ್ ಆಗಿತ್ತು. ಸರಿ ಹೋಗಿರ್ಲಿಲ್ವಲ್ಲ, ಹೊಸ ಮಾಲ್ಗೆ ಹೋಗಿದ್ವಿ, ಆದರೆ ಹರ್ಷಗೆ ಹೋಗಿರಲಿಲ್ಲ. ಸರಿ ಏನಾದರೂ ನೋಡೋಣ ಐಟಮ್ಸು ಅಂತ ಹೇಳ್ಬಿಟ್ಟು ಹೋದ್ವಿ. ಈಗ ಗ್ಯಾಸ್ ಸ್ಟವ್ ಒಂದು ಮೈಂಡಲ್ಲಿದೆ ತೊಗೋಬೇಕು ಅಂತೇಳಿ. ಯಾಕಂದರೆ ಇವಾಗ ಪ್ರೆಸೆಂಟ್ ಇರೋ ಗ್ಯಾಸ್ ಸ್ಟವ್ ಫ್ಲೇಮು ಕಡಿಮೆ ಉರಿಯುತ್ತೆ, ಹಾಗಾಗಿ ಅದಾದರೂ ನೋಡ್ಕೊಂಬರೋಣ ಪ್ರೈಸ್ ಹೇಗಿದೆ ಅಂತೇಳಿ. ಬಟ್ ಸದ್ಯಕ್ಕೆ ತೊಗೊಳ್ಳೋ ಪ್ಲ್ಯಾನ್ ಇಲ್ಲ, ಫ್ಯೂಚರ್ ಡೇಸಲ್ಲಿ ತೊಗೊಬೇಕು ಅಂದ್ಕೊಂಡಿದ್ವಿ. ಸರಿ ಅಂತ ನೋಡೋಣ ಅಂತೇಳಿ ಹೋಗಿದ್ವಿ. ಪ್ರೈಸ್ ಎಲ್ಲ ತುಂಬಾ ಹೈಕ್ ಇದೆ. ಆಮೇಲೆ ಎಕ್ಸ್ಚೇಂಜ್ ಆಫರ್ ಎಲ್ಲ ಏನೇನೋ ಹೇಳಿದ್ರು, ಹಂಗೆ ಚೆಕ್ ಮಾಡ್ತಾ ಇದ್ವಿ. ಹಾಗೆ ಒಂದು ವಾಟರ್ ಬಾಟಲ್ ತೊಗೋಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡ್ವಿ. ಆದರೆ ಅಲ್ಲಿ ಹೋದರೆ ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡಬೇಕು ಅಂತೇಳಿ ಅನಿಸುತ್ತೆ. ನನ್ನ ಹಸ್ಬೆಂಡಿಗೆ ಏನು ನೋಡ್ಬೇಡ ಬಾ ನೀನು ಹೋಗೋಣ ಅಂತೇಳಿ ಕರ್ಕೊಬಂದರು. ಯಾಕೆ ಅಂದರೆ ನಾನು ರೀಸೆಂಟಾಗಿ ನಮಗೆ ವಿಡಿಯೋದಲ್ಲಿ ಹೇಳಿದೆ, ಸ್ಯಾಮ್ಸಂಗ್ ಶೋರೂಮ್ ಹೋಗಿದ್ದೆ ಅಂತ ಹೇಳಿ. ಆದರೆ ಯಾಕೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಆದರೆ ಇದಕ್ಕಿಂತ ಮುಂಚೆ ಈ ವಿಡಿಯೋ ಮಾಡೋದಕ್ಕೂ ಮುಂಚೆ ನಾನು ಯಾಕೆ ಹೋಗಿದ್ದೆ ಏನು ಅಂತ ಹೇಳ್ಬಿಟ್ಟು ಒಂದು ವ್ಲಾಗ್ ಕೂಡ ಮಾಡಿದ್ದೆ. ಅದು ಅಪ್ಲೋಡ್ ಕೂಡ ಆಗಿತ್ತು. ಆದರೆ ಸಮ್ ರೀಸನ್ಸ್ ಏನಂದರೆ ಅದು ಡಿಲೀಟ್ ಆಗಿಬಿಡ್ತು.
ನಾನೇ ಡಿಲೀಟ್ ಮಾಡಿದೆ ಕೆಲವೊಂದಷ್ಟು ರೀಸನ್ಸ್ಗಳಿಂದ. ಅದು ವಿಡಿಯೋ ಎಡಿಟಿಂಗಲ್ಲಿ ನನಗೆ ಅದು ಯಾಕೋ ಪ್ರಾಪರಾಗಿ ಅನಿಸ್ಲಿಲ್ಲ, ಹಾಗಾಗಿ ನಾನು ಅದನ್ನು ಡಿಲೀಟ್ ಮಾಡಬೇಕಾಯಿತು. ಹಾಗಾಗಿ ಮತ್ತೆ ನಾನು ರೀಶೂಟ್ ಮಾಡಿಕೊಂಡು ಈ ಸ್ವಲ್ಪ ಹಳೆ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಇದನ್ನು ಮರ್ಜ್ ಮಾಡಿ ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸರಿ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಕ್ಕೆ ಅಂತ ಹೇಳ್ತೀನಿ. ನಂದು ರೀಸೆಂಟಾಗಿ ಲಾಸ್ಟ್ ವೀಕಲ್ಲಿ ಐ ಥಿಂಕ್ ಜುಲೈ 3 ಜುಲೈ 3-4 ಒಟ್ಟು ಈ ವಾರ ಅಲ್ಲ, ಹಿಂದಿನ ವಾರದಲ್ಲಿ ಸೋಮವಾರ ನಾವು ಹಿಂಗೆ ಮಳೆ ಬರ್ತಿತ್ತಲ್ಲ ಅಂತ ಹೇಳಿಬಿಟ್ಟು ಸಂಜೆ ಆಯಿತು 8:30 ಹಾಗೆ 8 ಗಂಟೆಗೆ ಡಿಸೈಡ್ ಆಗಿದ್ದು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಅಂದರೆ ಮಳೆ ಬರ್ತಿತ್ತಲ್ಲ, ಈ ಪಾನಿಪುರಿ ಗೋಬಿ ಆ ಥರ ಏನಾದ್ರು ತಿನ್ನೋಣ ಅಂತ ಹೇಳಿ ಮಕ್ಕಳುಗಳು ಆಟ ಮಾಡ್ತಾಯಿದ್ರು. ಇನ್ನು ನಾನು ಕೂಡ ಪಾಪುಗೆಲ್ಲ ತಿನ್ನಿಸ್ಬೇಕಾಗಿತ್ತು. ನಾವು ಮನೆಯಿಂದ ಹೊರಟಿದ್ದು 9 ಗಂಟೆಗೆ. ಮನೆಯಿಂದ ಹೊರಟ್ವಿ, ಅಲ್ಲೆಲ್ಲ ತಿಂದ್ಕೊಂಡು ನಾನು ಮತ್ತು ಪಾಪು ಕವನ್ 3 ಜನ ಕಾರಲ್ಲೇ ಇದ್ವಿ. ಇನ್ನು ನನ್ನ ಹಸ್ಬೆಂಡ್ ಎಲ್ಲರೂ ಹೊರಗಡೆನೇ ಹೋಗಿ ತಿಂದ್ರು, ಛತ್ರಿ ಇಟ್ಕೊಂಡು ಹೋಗಿ ತಿನ್ಕೊಂಡ್ಬಂದರು. ಆದರೆ ನನಗೆ ಮಾತ್ರ ಪಾಪು ಮಲ್ಕೊಂಡಿದ್ಲು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ತಂದು ಕೊಡ್ತಾಯಿದ್ರು, ಪಾನಿಪುರಿ ಗೋಬಿ ಎಲ್ಲ ತಂದು ಕೊಡ್ತಾಯಿದ್ರು. ಇನ್ನು ತಿನ್ಕೊಂಡು ಲಾಸ್ಟ್ ಅವರೆಲ್ಲ ತಿನ್ಕೊಂಡು ಬಂದರು ಇನ್ನೇನು ಮನೆಗೆ ಹೋಗಬೇಕು ಅಂತೇಳಿ. ಬಟ್ ಲಾಸ್ಟಲ್ಲಿ ಫಲೂಡ ಏನಾದರೂ ಬೇಕಾ ಅಂತ ಕೇಳಿದ್ರು. ಸರಿ ಫಲೂಡ ತಿನ್ನೋಣ ಅಂತೇಳಿ ಹೇಳಿದೆ. ಒಂದು ಕೈಯಲ್ಲಿನ ನಾನು ಗೋಬಿ ತೊಗೊಂಡಿದ್ದು ತಿಂತಾಯಿದ್ದೆ, ಅದು ಪ್ಲೇಟ್ ಇತ್ತು. ನನಗೆ ನನ್ನ ಫೋನು ಆ ಗ್ಯಾಪಲ್ಲಿ ನನ್ನ ಹತ್ರ ಇತ್ತೋ ನನ್ನ ಫೋನ್ ನನ್ನ ಮಗನ ಹತ್ರ ಇತ್ತೋ ಒಂದು ಗೊತ್ತಿಲ್ಲ. ಆದರೆ ಅದು 5 ನಿಮಿಷ ಮುಂಚೆ ನಾವು ನಮ್ಮ ಅಪ್ಪ ಅಮ್ಮನ ಹತ್ರ, ನನ್ನ ತಮ್ಮನ ಹತ್ರ, ನನ್ನ ಹಸ್ಬೆಂಡ್ ಹತ್ರ ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಆಮೇಲೆ ಮೊಬೈಲ್ದು ಟಾರ್ಚ್ ಕೂಡ ಹಾಕಿದ್ದೀನಿ. ಕಾರಲ್ಲಿದೆ. ನನ್ನ ಮಗ ನೋಡಿದ್ರೆ ಅವ್ನು ನನ್ನ ಹತ್ರ ಇಲ್ಲ ಅಂತ ಅವನು ಹೇಳ್ತಾನೆ. ಇಬ್ಬರ ಹತ್ರನೂ ಇಲ್ಲ ನಾನು ಕಾರಲ್ಲಿದೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿರ್ತೀನಿ. ಆದರೆ ನಾವು ಯಾವ ಗ್ಯಾಪಲ್ಲಿ ಫೋನ್ ಬೀಳಿಸ್ಕೊಂಡಿದ್ವು ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದರೆ ಅದು ಸಿಕ್ಕಿದ್ದು ನಮ್ಗೆ ತುಂಬ ಲಕ್ಕು. ಯಾಕೆ ಅಂತ ಅದನ್ನು ಕೂಡ ಹೇಳ್ತೀನಿ. ಫೋನ್ ಎಲ್ಲಿ ಬಿತ್ತು ಅಂತಲೂ ನಮ್ಗೆ ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಜ್ಞಾನವೂ ಇಲ್ಲ. ನಾವು ಕೂಡ ಇನ್ನು ಕಾರಿಂದ ಹೇಳ್ಬಿಟ್ಟು ಫಲೂಡ ಎಲ್ಲ ಪಾಪುನ ಕಾರಲ್ಲೇ ಕೊಟ್ಬಿಟ್ಟು ಫಲೂಡ ಎಲ್ಲ ತಿನ್ಕೊಂಬರೋದಕ್ಕೆ ಅಂತೇಳಿ ಹೋದ್ವಿ. ಫಲೂಡ ಎಲ್ಲ ತಿನ್ಕೊಂಡು ಬಂದು ಕಾರ್ ಹತ್ತಿದ್ವಿ. ನನ್ನ ಫೋನ್ ಹುಡುಕಿದ್ರೆ ಫೋನ್ ಸಿಗಲಿಲ್ಲ. ಆಮೇಲೆ ಯಾವುದಾದ್ರೂ ಬ್ಯಾಗ್ಗಳು, ಒಂದು ಪಾಪದೊಂದು ಡೈಪರ್ ಬ್ಯಾಗ್ ಇಟ್ಕೊಂಡಿದ್ದೀನಿ, ಅದರೊಳಗಡೆ ಏನಾದರೂ ಹೋಗಿರಬೇಕು ಅಂತೇಳಿ ನಾನು ಸುಮ್ಮನೆ ಆದೆ. ಆಮೇಲೆ ಎಷ್ಟು ಹುಡುಗರು ಫೋನೇ ಸಿಗ್ತಿಲ್ಲ. ಅದರಲ್ಲೂ ಚೆಕ್ ಮಾಡಿದೆ, ಸೀಟ್ ಒಳಗಡೆ ಜಿಪ್ ಇರುತ್ತಲ್ಲ, ಫ್ರಂಟ್ ಸೀಟಿಂದು ಡ್ರೈವರ್ ಸೀಟಿಂದು ಹಿಂದ್ಗಡೆ ಜಿಪ್ ಇರುತ್ತಲ್ಲ, ಅದರಲ್ಲೆಲ್ಲ ಹುಡುಕ್ತಾ ನಾನು. ಅಲ್ಲೆಲ್ಲ ಏನು ಸಿಗಲಿಲ್ಲ. ಅಂದರೆ ಇನ್ ಕೇಸ್ ಏನಾದರೂ ಹಾಕಿರ್ಬೋದಾ ಕವನು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಫೋನ್ ಹುಡುಕ್ತಿದ್ದೆ, ಫೋನ್ ಎಲ್ಲೂ ಸಿಗ್ತಾಯಿಲ್ಲ. ಆಮೇಲೆ ಕವನ್ ಇದು ನನ್ನ ಹಸ್ಬೆಂಡ್ ಹತ್ರ ಪಾಪ ಅಪ್ಪನ ಫೋನ್ ಇದೆಯಾ ಅಂತ ಕೇಳಿದ್ರು. ಇಲ್ಲ ಅಂತ ಅವ್ರು ಹೇಳಿದರು. ನಾನು ಸುಮ್ಮನೆ ಹೇಳ್ತಿರ್ಬೇಕು, ಯಾಕಂದರೆ ತಮಾಷೆ ಏನಾದರೂ ಎದುರಿಸೋದಕ್ಕೆ ಏನಾದರೂ ಫೋನ್ ಇಲ್ಲ ಅಂತ ಹೇಳ್ತಿರ್ಬೇಕು ಅಂತೇಳಿ ನಾನು ಅಂದ್ಕೊಂಡೆ. ಆದರೆ ಆಮೇಲೆ ಅವ್ರು ಸೀರಿಯಸ್ ಆಗಿ ಹಣ ಎಲ್ಲ ಹಾಕಿದ್ರು, ನನ್ನ ಹತ್ರ ಇಲ್ಲ ನಿಜವಾಗ್ಲೂ ಅಂತ. ಆಮೇಲೆ ಹುಡುಕ್ತಾ ಇದ್ದೀವಿ, ಫೋನ್ ಎಲ್ಲೂ ಕೂಡ ಸಿಗ್ತಾಯಿಲ್ಲ. ರಿಂಗ್ ಮಾಡ್ತಾನೆ ಇದ್ದಾರೆ, ಅವರು ಬಿಡ್ದಂಗೆ ರಿಂಗ್ ಮಾಡ್ತಿದ್ದಾರೆ. ಕಾರಲ್ಲಿ ಇದ್ದಿದ್ರೆ ಕಾರಲ್ಲಿ ಎಲ್ಲ ಕಡೆನೂ ಹುಡುಕಿದ್ವಿ. ಅಂದರೆ ರಿಂಗ್ ಆಗಿದ್ದ ತಕ್ಷಣ ಸೌಂಡ್ ಬರಬೇಕಿತ್ತಲ್ಲ, ಹುಡುಕಿದ್ವಿ, ಸಿಗಲಿಲ್ಲ. ಆಮೇಲಿಂದ ಇಳ್ಬಿಟ್ಟು ಒಂದು ಸ್ವಲ್ಪ ಪಾಸ್ ಆಗಿದ್ವಿ ನಾವು. ಆಲ್ರೆಡಿ ನಾವೇನು ಗೋಬಿ ಎಲ್ಲ ತಿನ್ನೋಕೆ ಹೋಗಿದ್ವಿ ಆ ಶಾಪಿಂದ ನೆಕ್ಸ್ಟ್ ಕ್ರಾಸಿಂಗಲ್ಲಿ ಪಾಸ್ ಆಗಿದ್ವಿ ನಾವು. ಮತ್ತೆ ಅಲ್ಲೇ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಮತ್ತೆ ನಾವು ಆ ಗೋಬಿ ಸ್ಟಾಲ್ ಹತ್ರ ಬಂದ್ವಿ. ಅಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ಎಲ್ಲೂ ಕೂಡ ಸಿಗ್ತಾಯಿಲ್ಲ. ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ. ಅದೇ ಟೈಮಿಗೆ ಫುಲ್ ಕರೆಂಟ್ ಹೋಗ್ಬಿಡ್ತು. ಆ ಏರಿಯಾ ಸ್ವಲ್ಪ ಕರೆಂಟ್ ಹೋಗ್ಬಿಡ್ತು. ಅಂದರೆ ಅದು ತುಂಬ ಜನ ಓಡಾಡುವಂಥ ಪ್ಲೇಸ್, ಅದು ಕ್ರೌಡೆಡ್ ಪ್ಲೇಸ್ ಯಾವಾಗಲೂ ಅಷ್ಟೇ. ಅಲ್ಲೆಲ್ಲ ಹುಡುಕಿದ್ವಿ, ಫೋನ್ ಎಲ್ಲೂ ಸಿಗ್ತಾಯಿಲ್ಲ. ಆಮೇಲಿಂದ ಅಲ್ಲೊಂದು ಶಾಪ್ ಇತ್ತು, ಒಂದು ಥರ ಮಿನಿ ಫುಡ್ ಕೋರ್ಟ್ ಥರ ಒಂದು ಶಾಪ್ ಇದೆ. ಅಲ್ಲಿ ಔಟ್ಸೈಡು ಅವರೊಂದು ಸ್ಟಾಲ್ ಹಾಕಿರ್ತಾರೆ, ಇಡ್ಲಿ ಆ ಥರದಕ್ಕೆಲ್ಲ ಒಂದು ಸ್ಟಾಲ್ ಹಾಕಿರ್ತಾರೆ. ಆದರೆ ಅವರು ಕೂಡ ನಾವು ತಿಂತಿರುವಾಗಲೇ ಕ್ಲೋಸ್ ಮಾಡ್ತಾಯಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಕೇಳಿ, ನಿಮ್ಮ ಸ್ಟಾಲ್ ಹಾಕಿದ್ರಲ್ಲ ಅಲ್ಲಿ ಏನಾದರೂ ಯಾರಾದರೂ ಫೋನ್ ಬಿದ್ದಿದ್ರೆ ನೋಡಿದ್ರಾ ಅಂತ ಹೇಳಿ ಕೇಳಿದ್ದಕ್ಕೆ, ಇಲ್ಲ ಆ ಥರದ್ದೆಲ್ಲ ಯಾರು ಸಿಕ್ಕಿಲ್ಲ ಅಂತ ಹೇಳಿ ಹೇಳಿದರು. ಇವಾಗ ತಾನೇ ಕ್ಲೋಸ್ ಮಾಡ್ಕೊಂಬಂದ್ವಿ, ಆ ಥರ ಫೋನ್ಸ್ ಎಲ್ಲ ಯಾವುದೂ ಸಿಕ್ಕಿಲ್ಲ ಯಾರಿಗೂ ಅಂತ ಹೇಳಿ ಹೇಳಿದರು. ಆದರೂ ಪಾಪ ಅವರು ಬಂದು ಆಚೆ ಲೈಟೆಲ್ಲ ಹಾಕಿ ಚೆಕ್ ಮಾಡಿದ್ರು. ನಾವು ಸುಮಾರು ಕಡೆ ಎಲ್ಲ ಹುಡುಕಿದ್ವಿ, ಎಲ್ಲ ಕಡೆ ನಾವು ಇಲ್ಲಿ ಹೋಗಿಲ್ದಿರೋ ಕಡೆ ಎಲ್ಲ ಹುಡುಕಿದ್ವಿ. ಫಲೂಡ ಶಾಪ್ಗೂ ಹೋಗಿದ್ವಿ, ಗೋಬಿ ಸ್ಟಾಲ್ ಅಲ್ಲೂ ಹೋಗಿ ಕೇಳಿದ್ವಿ, ಪ್ಲೇಟಲ್ಲೆಲ್ಲ ಏನಾದರೂ ಸಿಕ್ಕಿದೆಯಾ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ ಈ ಕಡೆಯಿಂದ ಕಂಟಿನ್ಯೂಷನ್ ಆಗಿ ಫೋನ್ ಮಾಡ್ತಾನೆ ಇದ್ದು, ರಿಂಗ್ ಆಗ್ತದೆ, ಎಲ್ಲೂ ಎತ್ತುತ್ತಾ ಇಲ್ಲ. ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂದರೆ ಆ ಕ್ಷಣಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ₹1-2 ಆಗಿದ್ರೆ ಏನೂ ಅನಿಸ್ತಿರಲಿಲ್ಲ. ಅಂದರೆ ಒಂದು 10-20 ಸಾವಿರದ ಫೋನ್ ಆದರೆ ಏನೂ ಅನ್ನಿಸ್ತಾ ಇರಲಿಲ್ಲ. ಇದು 80,000 ಫೋನು ಮಿಸ್ ಆಗುತ್ತೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಅದ್ರ ಜೊತೆ ಇದು ನನಗೆ ತುಂಬ ಎಕ್ಸ್ಪೆನ್ಸಿವ್ ಫಸ್ಟ್ ಫೋನ್. ಇದು ನನ್ನ ಹಸ್ಬೆಂಡ್ ನನಗೆ ಅಂತ ಕೊಡಿಸಿರೋ ಅಂತ
ತುಂಬಾ ಇದೆ, ತುಂಬಾ ಅನ್ನೋದಕ್ಕಿಂತ ಒಟ್ಟು ಎಕ್ಸ್ಪೆನ್ಸಿವ್ ಫೋನು, 80,000 ಫೋನು. ನಾನು ಲೈಫೆಲ್ಲ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದು. ಇನ್ನೇ ಎಲ್ಲ ಯೂಸ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಬಟ್ ಇಷ್ಟೊಂದು ಎಕ್ಸ್ಪೆನ್ಸಿವ್ ಮೊಬೈಲ್ ನಾನು ಯೂಸ್ ಮಾಡಿರಲಿಲ್ಲ. ಆಮೇಲೆ ಎಲ್ಲ ಕಡೆ ಹುಡುಕಿದ್ವಿ. ಅದು ಫುಡ್ ಕೋರ್ಟ್ ಅಂತ ಹೇಳಿದ್ನಲ್ಲ, ಫುಡ್ ಕೋರ್ಟ್ ಇನ್ಸ್ಟಾಲರ್ ಬಂದುಬಿಟ್ಟು ಪಾಪ ಫ್ರಂಟಲ್ಲಿ ಲೈಟೆಲ್ಲ ಆನ್ ಮಾಡಿದ್ರು. ಅಂದರೆ ಅವ್ರದ್ದು ಜನ್ರೇಟರ್ ಇತ್ತು, ಕರೆಂಟ್ ಬೇರೆ ಹೋಗಿತ್ತಲ್ಲ, ಬಂದು ಪಾಪ ಅವ್ರು ಲೈಟೆಲ್ಲ ಆನ್ ಮಾಡಿದ್ರು. ನಾವು ಎಲ್ಲ ಕಡೆ ಹುಡುಕ್ತಿದ್ವಿ. ಸುಮ್ಮನೆ ಮೋರಿ ಒಳಗಡೆ ಬಿದ್ದಿದ್ಯಾ ಅಂತ ಹೇಳಿ ನನ್ನ ಹಸ್ಬೆಂಡ್ ಮುಂದೆ ನೋಡೋಕೆ ಹೋಗ್ತಾಯಿದ್ರು. ನಾನು ಅದೇನೋ ನಾನು ಸುಮ್ಮನೆ ಹಿಂಗೆ ಅವ್ರು ಲೈಟ್ ಆನ್ ಮಾಡಿದ್ರಲ್ಲ, ಸರಿ ನೋಡೋಣ ಅಂತೇಳಿ ಸುಮ್ಮನೆ ಪಾಸ್ ಆಗ್ತಾಯಿದ್ದೆ. ಮೋರಿ ಒಳಗಡೆ ಇಷ್ಟು ಗ್ಯಾಪ್, ಇಷ್ಟು 1 ಇಂಚಷ್ಟು ಗ್ಯಾಪ್ ಅಷ್ಟೆ. ಅಲ್ಲಿ ನನ್ನ ಹಸ್ಬೆಂಡ್ ಫೋನ್ ಮಾಡ್ತಾಯಿದ್ರಲ್ಲ, ರಿಂಗ್ ಆಗ್ತಾಯಿತ್ತು. ರಿಂಗ್ ಆಗಿ ಕಟ್ಟಾಯಿತು. ಕಟ್ಟಾದ್ಮೇಲೆ ಡಿಸ್ಪ್ಲೇ ಆನ್ ಆಗುತ್ತೆ. ಅಂದರೆ ನಮ್ಮದು ವಾಲ್ಪೇಪರ್ ಆನ್ ಆಗುತ್ತಲ್ಲ, ನನ್ನ ಸಾಯಿಬಾಬನ ಫೋಟೋ ಕಾಣಿಸ್ತದೆ. ನನ್ನ ವಾಲ್ಪೇಪರಲ್ಲಿ ನಾನು ಸಾಯಿಬಾಬನ ಫೋಟೋನ ಹಾಕ್ಕೊಂಡಿದ್ದೀನಿ. ಪಟ್ ಅಂತ ಹೇಳ್ಬಿಟ್ಟು ಫೋನ್ ಸಿಕ್ತು. ನಿಜವಾಗ್ಲೂ ಆ ಕ್ಷಣಕ್ಕೆ ಎಷ್ಟು ಖುಷಿ ಆಯಿತು ಅಂದರೆ, ಫೋನ್ ಹೋಗಿದ್ರು ಇನ್ನೊಂದು ತೊಗೋಬೋದಾಗಿತ್ತು. ಬಟ್ ಆದರೆ ಇದು ನನ್ನ ಫಸ್ಟ್ ಎಕ್ಸ್ಪೆನ್ಸಿವ್ ಮೊಬೈಲ್ ಅಂತಲೇ ಹೇಳ್ಬೋದಲ್ಲ. ಆವಾಗ ಸಿಕ್ಕಿದ ಕ್ಷಣಕ್ಕೆ ಎಷ್ಟು ಖುಷಿ ಆಯಿತು ಅಂದರೆ, ನಿಜವಾಗ್ಲೂ ಎಷ್ಟು ನಾನು ಹೇಳ್ಕೊತಿದ್ದೆ, ನನ್ನ ಫೋನ್ ಸಿಗಲಿ, ನನ್ನ ಫೋನ್ ಸಿಗಲಿ, ನನ್ನ ಫೋನ್ ಸಿಗಲಿ ಅಂತ. ಹುಡುಕ್ಬೇಕಾದ್ರೆ ಎಲ್ಲ ಫುಲ್ಲು ರೋಡ್ ತುಂಬ ಬರೀ ನನ್ನ ಮನಸ್ಸಲ್ಲಿ ಅದೇ ಓಡ್ತಾಯಿತ್ತು. ಬಟ್ ಲಕ್ಕಿಲಿ ನನಗೆ ಆ ಫೋನ್ ಸಿಕ್ತು. ಆದರೆ ಒಂದು ಚೂರು ಏನೂ ಆಗಿರಲಿಲ್ಲ. ಅಂದರೆ ನೀರೊಳಗಡೆ ಇದು ಆಲ್ಮೋಸ್ಟ್ ನಾವು ಕೆಲವೊಂದು ಸತಿ ನೀರಲ್ಲೆಲ್ಲ ಇಟ್ಕೊಂಡು ಫೋಟೋ ಎಲ್ಲ ತೆಗಿತೀವಿ. ಆದರೆ 10ರಿಂದ 20 ನಿಮಿಷದ ಮೇಲ್ಗಡೆ ನಾವು ಫೋನು ನೀರೊಳಗಡೆ ಅಂದರೆ ಮೋರಿ ಒಳಗಡೆ ಇತ್ತು. ಪಾಪ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಇಳಿದು ತೊಗೊಂಬಂದ್ರು. ಬಟ್ ಅದು ಸ್ವಲ್ಪ ಏನಂದರೆ ಮಳೆ ಬರ್ತಿರೋದ್ರಿಂದ, ಜೋರಾಗಿ ನೀರು ಫ್ಲೋ ಆಗ್ತಿರೋದ್ರಿಂದ ಗಲೀಜೆಲ್ಲ ಆ ಥರ ಏನೂ ಇರಲಿಲ್ಲ. ತುಂಬ ಜೋರಾಗಿ ಫ್ಲೋ ಆಗ್ತಿದ್ರೆ ಮೊಬೈಲ್ ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ಬಟ್ ಆದರೂ ಹೆಂಗೋ ನಮ್ಮ ಲಕ್ಕಿಲಿ ನಮಗೆ ಮೊಬೈಲ್ ಸಿಕ್ತು. ತುಂಬ ಖುಷಿ ಆಯಿತು. ಅದಾದಮೇಲೆ ನಾವು ಮನೆಗೆ ಬಂದಮೇಲೆ ಸ್ವಲ್ಪ ಅದು ಸ್ಟ್ರೈಟಾಗಿ ಇಟ್ಬಿಟ್ಟು ಒಂದಿನ ಫುಲ್ಲು ಸ್ವಿಚ್ ಆಫ್ ಮಾಡಿ, ನೈಟು ಫುಲ್ಲು ಸ್ವಿಚ್ ಆಫ್ ಮಾಡಿ ಬೆಳಿಗ್ಗೆ ಚಾರ್ಜಿಗೆ ಹಾಕಿದ್ವಿ. ಅಂದರೆ ಫುಲ್ 100% ಆದ್ರೂ ಚಾರ್ಜಿಗೆ ಹಾಕಿದ್ವಿ. ಏನೂ ಆಗಿರಲಿಲ್ಲ. ಬಟ್ ಹೀಟ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾವು ಚಾರ್ಜಿಗೆ ಹಾಕಿದ್ವಿ. ಅದಾದಮೇಲೆ ಒಂದು 2-3 ದಿನ ಬಿಟ್ಬಿಟ್ಟು ಮತ್ತೆ ಏನಂದರೆ ಅದೇ ಸ್ಯಾಮ್ಸಂಗ್ ಶೋರೂಮ್ಗೆ ಹೋದ್ವಿ. ಅಂದರೆ ಈ ಥರ ಹಿಂಗಾಗಿತ್ತು, ನೀರೊಳಗಡೆನೇ ಇತ್ತು ಒಂದು 20 ನಿಮಿಷ ಮೇಲೆ. ಅದಕ್ಕೋಸ್ಕರ ಏನಾದರೂ ಹೀಟ್ ಮಾಡಿ ನೀರೇನಾದರೂ ಅಬ್ಸರ್ವ್ ಮಾಡೋ ಥರ ಮಾಡ್ಕೊತೀರಾ ಅಂತೇಳಿ, ಮಾಡ್ಕೊಡೋಕ್ಕಾಗುತ್ತಾ ಅಂತೇಳಿ ಕೇಳಿದ್ವಿ. ಬಟ್ ಅವ್ರಿಗೆ ಏನು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಮಾಡಬೇಕು ಅಂದರೆ ಡಿಸ್ಪ್ಲೇ ಎಲ್ಲ ತೆಗ್ದೇ ಮಾಡಬೇಕು. ಇಲ್ಲ ಡಿಸ್ಪ್ಲೇಗೆ ಹೊಸ ಡಿಸ್ಪ್ಲೇ ಹಾಕ್ಸ್ಬೇಕು ಅಂದರೆ ಸ್ವಲ್ಪ ಮೇಲ್ಗಡೆ ಸ್ಕ್ರೀನ್ ಏನಂದರೆ ಬ್ಲ್ಯಾಕ್ ವೈಟ್ ಅಂತ ಅನ್ನಿಸ್ತಾ ಇತ್ತು, ಲೈನ್ಸ್ ಬಂದಿತ್ತು. ಹಾಗಾಗ್ಬಿಟ್ಟು ಹೋಗಿ ಚೆಕ್ ಮಾಡಿಸಿದ್ದು. ಬಟ್ ಅವ್ರು ಹೇಳಿದ ಪ್ರೈಸಿಗೂ ಮತ್ತು ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದ್ರೆ ಹೊಸ ಫೋನೇ ಬರುತ್ತೆ, ಬಜೆಟಲ್ಲೇ ಬರುತ್ತೆ. ಸರಿ ಏನಕ್ಕೆ ಬೇಡ ಬಿಡು, ಬರೋಷ್ಟು ದಿನ ಬರಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು ಆಲ್ಮೋಸ್ಟ್ 11,500 ಏನೋ ಹೇಳಿದ್ರು. ಸುಮ್ಮನೆ ಅನ್ನೆಸೆಸರಿ ವೇಸ್ಟ್. ಅದು ಡಿಸ್ಪ್ಲೇ ಚೆನ್ನಾಗಿದೆ, ಏನಕ್ಕೆ ಹಾಳು ಮಾಡ್ಕೋಬೇಕಲ್ವ ಅಂತ. ಮತ್ತು ಅವ್ರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಅವರು ಪಾಸ್ವರ್ಡ್ ಈಸಿಯಾಗಿ ಕೇಳ್ಕೊಂಡು ತೊಗೊಂಡೋಗ್ತಾರೆ. ಬಟ್ ನಾವು ನಮ್ಮ ಪರ್ಸ್ನಲ್ ಎಲ್ಲ ಇಟ್ಕೊಂಡಿರ್ತೀವಿ, ಫೋಟೋಸ್ ಇರುತ್ತೆ, ಕಾಂಟ್ಯಾಕ್ಟ್ಸ್ ಎಲ್ಲ ಇರುತ್ತೆ. ಕಾಂಟ್ಯಾಕ್ಟ್ಸ್ ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬಟ್ ಫೋಟೋಸ್ ಎಲ್ಲ ಇರುತ್ತೆ. ಅದು ಇವಾಗ ಯಾರೂ ನಂಬೋದಕ್ಕೆ ಆಗೋದಿಲ್ಲ. ಅವ್ರು ಆರಾಮಾಗಿ ಈಸಿಯಾಗಿ ನಿಮ್ಮ ಪಾಸ್ವರ್ಡ್ ಹೇಳಿ ಅಂತ ಹೇಳ್ಬಿಟ್ಟು ಪಾಸ್ವರ್ಡ್ ಹಾಕಿಸ್ಕೊಂಬಿಟ್ಟು ಒಳಗಡೆ ತೊಗೊಂಡೋಗಿ ಚೆಕ್ ಮಾಡ್ಕೊಂಬಂದರು. ನಮ್ಗೆ ಅದು ಅಲ್ಲೊಂದು ಸ್ವಲ್ಪ ಏನಂದರೆ ಈ ಥರ ಎಲ್ಲ ಮಾಡ್ತಾರಲ್ಲ ಅಂತೇಳಿ ಅನ್ನಿಸ್ತು. ಹಾಗೆಯೇ ಇನ್ನು ಡಿಸ್ಪ್ಲೇ 11,500 ಸರಿ ಬೇಡ ಬಿಡಿ ಅಂತ ಹೇಳಿ ನಾವು ವಾಪಸ್ ಬಂದುಬಿಟ್ವಿ. ನೋಡೋಣ ಇರೋಷ್ಟು ದಿನ ಇರಲಿ ಅಂತ ಹೇಳ್ಬಿಟ್ಟು. ಮತ್ತು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇವಾಗ ಫೋನ್ ಕೂಡ ಚೆನ್ನಾಗಿದೆ. ನಾನು ಅದರಲ್ಲೇ ಇವಾಗ ವಿಡಿಯೋ ಮಾಡ್ಕೋತಾ ಇರೋದು. ಈಗ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಅದನ್ನು ಹೇಳ್ತೀನಿ. ಆದರೆ ಈ ವಿಚಾರ ನಮ್ಮ ತಿನ್ನೋ ಒಂದು ಬರೋದಲ್ಲಿ ನಮ್ಮ ಫೋನ್ ಎಲ್ಲಿ ಬೀಳ್ಸ್ಕೊಂಡಿದ್ದೀವಿ, ಎಲ್ಲಿ ಎಷ್ಟು ಕೆಲವೊಂದು ಸತಿ ನಾವು ಲೇಜಿ ಆಗಿಬಿಡ್ತೀವಲ್ಲ ಅಂತ ಹೇಳ್ಬಿಟ್ಟು ಇದು ನೆನೆಸ್ಕೊಂಡ್ರೆ ನಗಬೇಕು, ಅಳಬೇಕು, ಸಿಟ್ಟು ಬರೆಸ್ಕೋಬೇಕು, ನಮ್ಮ ಮೇಲೆ ನಾವೇ ಸಿಟ್ಟು ಬರೆಸ್ಕೋಬೇಕು ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಅದ್ರ ಫೋನ್ ಸಿಕ್ಕಿದ ಮೇಲೆ ತುಂಬಾ ಖುಷಿ ಆಯಿತು. ಬಟ್ ಫೋನ್ ಏನೂ ಆಗಿರಲಿಲ್ಲ. ಫೋನ್ ಕೂಡ ಚೆನ್ನಾಗಿದೆ. ಅಷ್ಟು ಹೊತ್ತು ನೀರಲ್ಲಿದ್ರೂ ಬಟ್ ಈ ಥರ ಒಂದು ಅಷ್ಟು ಎಕ್ಸ್ಪೆನ್ಸಿವ್ ಕೊಟ್ಟು ಅಷ್ಟು ಅಮೌಂಟ್ ಕೊಟ್ಟು ನಾವು ತೊಗೊಂಡಿರೋದಕ್ಕೂ ವರ್ತ್ ಅನ್ನಿಸ್ತು. ಹಾಗೆ ಇದು 2ನೇ ಸತಿ ನನ್ನ ಮೊಬೈಲನ್ನು ತುಂಬ ಸೇಫಾಗಿ ಸಿಕ್ಕಿದ್ದು. ಈ ಹಿಂದೆ ಒಂದು 20 ಡೇಸ್ ಬ್ಯಾಕು ಕವನ್ ಕೂಡ ನನ್ನ ಫೋನ್ ಹೈವೇ ರೋಡಲ್ಲಿ ಬೀಳಿಸ್ಬಿಟ್ಟಿದ್ದ. ಆದರೆ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ನನ್ನ ಕೈಯಲ್ಲಿ ಫೋನ್ ಇತ್ತು, ಜಸ್ಟ್ ಕೈ ತಾಗ್ಬಿಟ್ಟು ರೋಡ್ ಮೇಲೆ ಅಂದರೆ ಟಾರ್ ರೋಡ್ ಮೇಲೆಗಡೆ ಬಿತ್ತು. ಅಂದರೆ ಹೈವೇ ತುಂಬ ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ದೆ. ಬಟ್ ಆದರೂ ಒಂದು ಬೈಕು ಮತ್ತು ಕಾರು ಕೂಡ ಹತ್ತಿತ್ತು. ಬಟ್ ಏನೇ ಆಗಿರಲಿಲ್ಲ, ನನ್ನ ಫೋನ್ ಡಿಸ್ಪ್ಲೇ ತುಂಬಾ ಚೆನ್ನಾಗಿತ್ತು. ಅದು ಒಂಥರ ಅಲ್ಲೊಂಥರ ಸೇಫಾಗಿ ಸಿಕ್ತು. ಮತ್ತು ಈ ಮೋರಿ ಒಳಗಡೆ ಬಿದ್ದರೂ ನನ್ನ ಫೋನು ತುಂಬಾ ಸೇಫಾಗಿ ಸಿಕ್ತು. ಬಟ್ ಅದೇನೋ ಲಕ್ ಅಂತ ಅನಿಸಲ್ಲ. ಆ ಟೈಮ್ ನಂದು ಲಕ್ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಅದಾದಮೇಲೆ ಇನ್ನೊಂದು ವಿಚಾರ ತುಂಬಾ ಇಂಪಾರ್ಟೆಂಟು. ಇದು ನನಗೆ ನಿನ್ನೆ ಆಗಿರೋದು. ನಿನ್ನೆ ಜುಲೈ 9, ಇವತ್ತು ಜುಲೈ 10. ಇದು ನನಗೆ
ಫಸ್ಟು ಟೈಮು ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋದು. ಫಸ್ಟ್ ನಾನು ತೋರಿಸ್ಬಿಡ್ತೀನಿ ಏನು ಅಂತ. ಈ ಥರ ಒಂದು ಕಾರ್ಡ್ಬೋರ್ಡ್ ಬಾಕ್ಸು, ಈ ಥರ ಒಂದು ಕವರ್ಸು, 3 ಕವರ್ಸ್ ಇದೆ, ಓಕೆನಾ. ಅದ್ರ ಜೊತೆಗೆ ಈ ಥರ ಕೊರಿಯರ್ ಕವರು, ಹೆಸರು ಅಡ್ರೆಸ್ ಎಲ್ಲ ನಮ್ಮ ಮನೆಯದೇ ಇದೆ. ಆದರೆ ಈ ಥರ ಸ್ಕ್ಯಾಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆಗಿರೋದು. ನಿಜವಾಗ್ಲೂ ಇದು ಯಾರು ಮಾಡಿದ್ದಾರೆ ಅಂತ ನಿಜವಾಗ್ಲೂ ನಮಗೆ ಒಂಥರ ಮನೇಲಿರೋರಿಗೆ, ನನಗೂ ನಮ್ಮ ಮನೇಲಿರೋರಿಗೆ ಒಂಥರ ಶಾಕ್. ಅಂದರೆ ಕೆಲವೊಂದು ಸತಿ ನಾವು ಮನೆ ಬೀಗನ ನಮ್ಗೆ ಅಂತ ಒಂದು ಜಾಗ ಇದೆ, ಅಲ್ಲಿ ನಮ್ಮ ಮನೆಯವ್ರು ಇರೋರಿಗೆ ಮಾತ್ರ ಗೊತ್ತಿರುತ್ತೆ, ಅಲ್ಲೆಲ್ಲ ಇಟ್ಟೋಗ್ತೀವಿ. ಬಟ್ ಏನೇ ಒಂದು ವಸ್ತುನು ಔಟ್ಸೈಡ್ ಇರೋ ವಸ್ತುನು ಬಿಟ್ಟೋಗೋದು ಸೇಫ್ ಅಲ್ಲ ಅಂತ ಅನ್ನಿಸ್ತದೆ. ಇದು ಕೊರಿಯರ್ ಅವ್ರ ಕಡೆಯಿಂದ ಆಗಿರೋದು, ಇಲ್ಲ ನಮ್ಮ ಮನೆ ಹತ್ರ ಇರೋರು ಯಾರಾದರೂ ಮಾಡಿದಾರೋ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇನ್ನೊಂದು ಏನಂದರೆ, ಏನು ಫಸ್ಟ್ ರೀಸನ್ ಹೇಳ್ಬಿಡ್ತೀನಿ. ನೋಡಿದ್ರಲ್ಲ ಈ ಬಾಕ್ಸ್ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ. ಇಷ್ಟು ನೀಟಾಗಿ ಕಟ್ ಮಾಡಿಬಿಟ್ಟು ಇದರಲ್ಲಿರೋ ಐಟಮ್ಸ್ ಎಲ್ಲ ತೊಗೊಂಡು ಈ ಕವರು, ಈ ಕೊರಿಯರ್ ಕವರ್, ಈ ಬಾಕ್ಸು ಮನೆ ಫ್ರಂಟ್ ಎಂಟ್ರೆನ್ಸಲ್ಲೇ ಹಾಕೋಗಿದ್ದಾರೆ. ನೆನ್ನೆ ಮಧ್ಯಾಹ್ನ 1 ಗಂಟೆಗೆ ನನಗೆ ಕಾಲ್ ಬಂದಿತ್ತು. ಅಂದರೆ ನಾನು ಮೀಶೋದಿಂದ ಒಂದಷ್ಟು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅವ್ರ ಕಡೆಯಿಂದ ನನಗೆ ಡೆಲಿವರಿ ಇದೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದರು. ಸರಿ, ಮನೆಯಲ್ಲಿ ಅಂದರೆ ಪೇಮೆಂಟ್ ಮುಂಚೆನೇ ಆಗಿತ್ತು, ಮನೆಯಲ್ಲಿ ಹೊರಗಡೆ ಅಂದರೆ ಗೇಟ್ ಒಳಗಡೆ ಹಾಕೋಗ್ಬಿಟ್ಟು ಅಂತ ಹೇಳಿ ನಾನು ಹೇಳಿದ್ದೆ. ಅವರು ಗೇಟ್ ಒಳಗಡೆ ಹಾಕೋಗಿದ್ದೀನಿ ಅಂತ ಹೇಳಿ ಹೇಳಿದ್ರು. OTP ಎಲ್ಲ ಶೇರ್ ಮಾಡಿದ್ರು. ಸರಿ, ಅಲ್ಲಿ ಒಳಗಡೆ ಹಾಕಿದ್ದೀನಿ ಅಂತ ಹೇಳಿದ್ರು. ನಮ್ಮ ಮನೇಲಿ ಕೂಡ ಯಾರೂ ಇರಲಿಲ್ಲ, ಇನ್ನು ನಾವು ಕೂಡ ಇರಲಿಲ್ಲ. ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಸಂಜೆ ಮನೆಗೆ ಬಂದಾಗ ಮನೇಲಿ ನೋಡಿದ್ದಾರೆ ಈ ಥರ ಬಾಕ್ಸು ಅಲ್ಲಿ ಆಚೆ ಬಿದ್ದಿದ್ದು. ಅಂದರೆ ನಾವೇನೋ ಹಾಕಿದ್ದೀವಿ ಅಂತ ಅಂದ್ಕೊಂಡು ಮನೇಲಿ ಸುಮ್ಮನೆ ಆಗಿದ್ದಾರೆ. ಸರಿ, ನಾವು ಬಂದಿದ್ದು ಸಂಜೆ 6 ಗಂಟೆ ಆಗಿತ್ತು. ನಾವು ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು ನನ್ನ ಹಸ್ಬೆಂಡಿಗೆ, ಹಂಗಾಗಿ ಅವ್ರು ಹೋಗಿದ್ರು. ನಾವು ಬಂದಾಗ ಬಾಕ್ಸ್ ಎಲ್ಲ ಇದೇ ಆ್ಯಂಗಲಲ್ಲಿ ಇತ್ತು. ನನ್ನ ಮಗ ಹೋಗ್ಬಿಟ್ಟು ಎಲ್ರಿಗೂ ಕೇಳ್ತಾಯಿದ್ದೆ, ಅಜ್ಜಿ ಪಾರ್ಸಲ್ದು ಬಾಕ್ಸ್ ಬಿದ್ದಿದೆ, ಅದರೊಳಗಡೆ ಇರೋ ಐಟಮ್ಸ್ ಎಲ್ಲಿ ಅಂತೇಳಿ ಕೇಳ್ತಾಯಿದ್ದೆ. ಇಲ್ಲ, ನಾವು ಬಂದಾಗ್ಲೂ ಅದು ಅದೇ ರೀತಿ ಇತ್ತು ಅಂತೇಳಿ ಹೇಳಿದರು. ಇದು ನಮಗೆ 90% ಅಷ್ಟು ಕೊರಿಯರ್ ಅವ್ರ ಮೇಲೆ ಸ್ವಲ್ಪ ಡೌಟ್ ಇದೆ. ಯಾಕೆ ಅಂದರೆ, ಇಷ್ಟು ಚೆನ್ನಾಗಿ ಕಟ್ ಮಾಡಿ ಈ ಥರ ಎಲ್ಲ ಕವರೆಲ್ಲ ಫ್ರಂಟ್ ಎಂಟ್ರೆನ್ಸ್ ಗೇಟ್ ಹತ್ರ ಅಂದರೆ ಡೋರ್ ಹತ್ರ ಎಲ್ಲ ಹಾಕ್ಬಿಟ್ಟು ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಊರಲ್ಲಿ ನಮ್ಮನೆ ಹತ್ರ ಇರೋರು ಯಾರಾದರೂ ಮಾಡ್ತಾರೆ ಅಂದರೆ ಅದು ನಂಬೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಮನೇಲಿ ಇರೋದು ರಾಟ್ ವೀಲರು, ಅದು ನೋಡಿದ್ರೇ ಯಾರೂ ಹತ್ರ ಬರೋದಿಲ್ಲ. ಆ ಬ್ರೀಡೇ ಆ ಥರ ಅಲ್ವಾ, ಅದನ್ನ ನೋಡಿದ್ರೆ ಯಾರೂ ಹತ್ರ ಬರೋದಿಲ್ಲ. ಇಲ್ಲೆಲ್ಲರೂ ಹೆದರುತ್ತಾರೆ. ಯಾರಾದರೂ ಒಳಗೆ ಬರಬೇಕು ಅಂದರೆ ನಮ್ಮನ್ನು ಕರೀತಾರೆ, ಯಾಕಂದರೆ ನಾಯಿ ಇದೆಯಾ ಅಂತ ಕೇಳಿಬಿಟ್ಟು ಒಳಗೆ ಬರ್ತಾರೆ. ಅಷ್ಟು ಸುಲಭವಾಗಿ ಯಾರು ನಮ್ಮನೆ ಒಳಗಡೆ ಈ ಥರ ಎಷ್ಟೋ ಐಟಮ್ಸ್ಗಳು, ನಮ್ಮ ಮಗನ ಸೈಕಲ್ ಇದೆ, ಆ ಥರ ಎಲ್ಲ ಐಟಮ್ಸ್ಗಳು ಹೊರಗಡೆನೇ ಇಟ್ಟಿದ್ದೀವಿ. ಯಾರೂ ಮುಟ್ಟಿಲ್ಲ. ಇಷ್ಟು ವರ್ಷ ಆಯಿತು, ನಾವು ಇವ್ರಿಗೆ ಬಂದು 3-4 ವರ್ಷ ಆಯಿತು, ಯಾರೂ ಮುಟ್ಟಿಲ್ಲ. ಫಾರ್ ದ ಫಸ್ಟ್ ಟೈಮು ಇಷ್ಟು ಚೆನ್ನಾಗಿ ಕಾರ್ಡ್ಬೋರ್ಡ್ ಬಾಕ್ಸ್ನ ಕಟ್ ಮಾಡಿ ಐಟಮ್ಸ್ ಎಲ್ಲ ತೊಗೊಂಡೋಗಿದ್ದಾರೆ ಅಂದರೆ ಒಂಥರ ಶಾಕೆ. ಇದು ಸಣ್ಣ ಐಟಮ್ಸ್ ಆಗಿರ್ಬೋದು, ಫ್ಯೂಚರಲ್ಲಿ ಬೇರೆ ಐಟಮ್ಸ್ ಎಲ್ಲ ತೊಗೊಂಡೋಗದೆ ಇರ್ಬೋದು ಅನ್ನೋದು ಯಾವ ಗ್ಯಾರಂಟಿ ಇದೆ? ನನಗೆ ಗೊತ್ತಿರೋ ಪ್ರಕಾರ 90% ಕೊರಿಯರ್ ಅವ್ರ ಕಡೆಯಿಂದನೇ ಇದು ಪ್ರಾಬ್ಲಮ್ಸ್ ಆಗಿದೆ ಅಂದ್ಕೊತೀನಿ. ಅಂದರೆ ನಮ್ಮ ಹಸ್ಬೆಂಡ್ ರಿಲೇಷನ್ ಮಾವನಲ್ಲಿ CC ಕ್ಯಾಮ್ರಾ ಇದೆ, ಬಟ್ ಅದು ಚೆಕ್ ಮಾಡ್ತಾಯಿದ್ರು. ಬಟ್ ಅದು ಯಾಕೋ ರೆಕಾರ್ಡಿಂಗ್ ಸಿಗಲಿಲ್ಲ. ಇಲ್ಲಾಂದರೆ ನಮಗೆ ಯಾರು ಅಂತ ಪಕ್ಕ ಗೊತ್ತಾಗೋದು. ಯಾಕಂದರೆ ಕೊರಿಯರ್ ಅವ್ರ ಪರ್ಸನ್ ಮಾಡಿರ್ತಾರೆ ಅಂದರೆ ನೆಕ್ಸ್ಟ್ ಟೈಮ್ ನಾನೇನು ಹೇಳ್ತೀನಿ ಅಂದರೆ, ಅವರು ಡೆಲಿವರಿ ಇದೆ ಅಂತ ಬಂದ್ರೂ ನೀವು ರಿಸೀವ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್ ಡೇ ಬನ್ನಿ, ನಾವಿಲ್ಲ ಅಂತ ಹೇಳಿ ಹೊರತು ಅಲ್ಲೇ ಮನೆ ಮುಂದೆ ಇಟ್ಟೋಗಿ ಅಂತ ಮಾತ್ರ ದಯವಿಟ್ಟು ಹೇಳೋಕೆ ಹೋಗ್ಬಿಡಿ. ಇದೇ ಥರನೇ ಮಾಡೋರು ಇರ್ತಾರೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅವ್ರು ಮಾಡಿದಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ಈ ಥರ ಮಾಡೋರು ಇರ್ತಾರೆ. ಸುಮ್ಮನೆ ದುಡ್ಡು ವೇಸ್ಟು. ಕ್ಯಾಶ್ ಆನ್ ಡೆಲಿವರಿ ಆಗಿದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಈ ಆನ್ಲೈನ್ ಪೇಮೆಂಟ್ ನಾವು ಮುಂಚೆನೇ ಮಾಡಿರ್ತೀವಿ. ಈ ಥರ ಮಾಡೋದ್ರೆ, ಈ ಥರ ಖಾಲಿ ಬಾಕ್ಸ್ ಕೊಟ್ಟರೆ ನಮ್ಮ ದುಡ್ಡು ಹೋಯಿತು, ಪ್ರಾಡಕ್ಟು ಸಿಗೋದಿಲ್ಲ. ಈ ಥರ ಎಲ್ಲ ನಡೆಯುತ್ತೆ. ಹಾಗಾಗಿ ನಾವು ಕೊರಿಯರ್ ಅವ್ರ ಪರ್ಸನ್ ಇರ್ತಾರಲ್ಲ, ಅವರಿಂದ ಎಷ್ಟು ಕೇರ್ಫುಲ್ಲಾಗಿರಬೇಕು ಅಂದರೆ ಅಷ್ಟು ಕೇರ್ಫುಲ್ಲಾಗಿ. ಇವಾಗೆಲ್ಲ ತುಂಬ ಸ್ಕ್ಯಾಮು. ಇವಾಗ ಏನಂದರೆ ಪ್ರಪಂಚ ಇರೋದೇ ಹೀಗೆ ಅನಿಸುತ್ತೆ. ಕದಿಯೋದು, ದರೋಡೆ ಮಾಡೋದು, ಕೊಲೆ ಮಾಡೋದು, ಈ ಥರದೇ ನಡೆದೋಗ್ಬಿಟ್ಟಿದೆ ಹೊರತು ಯಾರಿಗೂ ಸ್ವಾಭಿಮಾನ ಅನ್ನೋದಿಲ್ಲ, ನಿಯತ್ ಅನ್ನೋದಿರೋದಿಲ್ಲ. ಈ ಥರ ಎಲ್ಲ ಪ್ರಪಂಚದಲ್ಲಿ ನಡೀತಾ ಇರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಗಾಯ್ಸ್, ಯಾರೂ ನಿಮ್ಗೇನಾದರೂ ಪಾರ್ಸಲ್ ಬಂತು ಅಂದರೆ ಮನೇಲಿದ್ದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಮನೇಲಿಲ್ಲ ಅಂದರೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸುಮ್ಮನೆ ಈ ಥರ ಆದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಸಣ್ಣ ಐಟಮ್ಸ್ ಆಗಲಿ, ಈ ಥರ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ಈ ಥರದ್ದೆಲ್ಲ ಆಗಿರೋದು. ನೋಡೋಣ, ಇವತ್ತು ಅದನ್ನು ರಿಟರ್ನ್ ಕೂಡ ಹಾಕಿದ್ದೀನಿ.
ಕಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಅವ್ರು ಬಂದಮೇಲೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ, ತುಂಬ ಆಸೆಪಟ್ಟು ನಾವು ಒಂದು ಐಟಮ್ ತರಿಸಿರ್ತೀವಿ, ಅದು ಈ ಥರ ಆದಾಗ ಖಾಲಿ ಬಾಕ್ಸ್ ಇದನ್ನೇ ಸಿಟ್ಟು ಬರುತ್ತೆ ನೆನೆಸ್ಕೊಂಡ್ರೆ. ಆದರೂ ಒಂಥರ ಫನ್ ಅನಿಸುತ್ತೆ. ಈ ಥರ ಐಟಮ್ಸ್ನೂ ಬಿಡಲ್ವಲ್ಲ, ಅದು ಎಷ್ಟು ಚೆನ್ನಾಗಿ ಮನೆ ಮುಂದ್ಗಡೆ ಎಸ್ಬಿಟ್ಟು ಹೋಗಿದ್ದಾರೆ ಅಂದರೆ, ಬಾಕ್ಸ್ ಒಂದು ಕಡೆ, ಈ ಕೊರಿಯರ್ ಕವರ್ ಒಂದು ಕಡೆ, ಈ ಕವರ್ಗಳೊಂದಷ್ಟು ಒಂದು ಕಡೆ, ಈ ಥರ ಎಲ್ಲ ಮಾಡ್ತಾರಲ್ಲ. ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಇದು 90% ನಮಗೆ ಕೊರಿಯರ್ ಪರ್ಸನ್ ಮೇಲೆ ಡೌಟು. ಆಮೇಲೆ ಸಂಜೆ ನಾನು ಬಂದಮೇಲೆ ಫೋನ್ ಮಾಡಿದೆ, ನೀವು ಎಲ್ಲಿ ಹೋಗುತ್ತೀರಿ ಪಾರ್ಸಲ್ ಬಾಕ್ಸ್ ಈ ಥರ ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು. ಅವರು ನಮ್ಮ ಮನೆ ಮುಂದೆ ಲ್ಯಾನ್ ಹತ್ರ ಒಂದು ಮರ ಇದೆ, ಶೋ ಮರ ಇದೆ, ಅಲ್ಲಿ ಹೋಗಿದ್ದೀನಿ ಅಂತ ಹೇಳಿದರು. ಆದರೆ ಈ ಬಾಕ್ಸ್ ಇದು ನಮ್ಮ ಮನೆ ಫ್ರಂಟ್ ಮೇನ್ ಡೋರ್ ಹತ್ರ ಇದ್ದಿದ್ದು. ನಿಜನೋ ಸುಳ್ಳೋ ನಂಬೋದಕ್ಕೆ ಆಗ್ತಾಯಿಲ್ಲ. ಆದರೆ ಇಷ್ಟು ಚೆನ್ನಾಗಿ ಯಾರು ಕಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಅಂದರೆ ನಂಬೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಕಟ್ ಮಾಡಿ ಹೋಗಿದ್ದಾರೆ. ಏನೇನು ಪ್ರಪಂಚದಲ್ಲಿ ಏನೇನು ಥರ ಮಾಡ್ತಾರೋ ಈ ಥರ ಐಟಮ್ಸ್ಗಳು ಇಷ್ಟು ಚೀಪಾ ಜನ ಅಂತ ಅನಿಸ್ಬಿಡುತ್ತೆ. ಏನು ಮಾಡೋದಕ್ಕಾಗಲ್ಲ. ಅವ್ರವ್ರ ಕಲ್ಚರು ಮತ್ತು ಅವ್ರವ್ರ ಬುದ್ಧಿನ ತೋರಿಸುತ್ತೆ. ಇವಾಗ ಏನಂದರೆ ಅವ್ರ ತಾನೇ ಏನು ಮಾಡೋಕ್ಕಾಗಲ್ಲ. ಪ್ರಪಂಚದಲ್ಲಿ ಎಲ್ಲ ಐಟಮ್ಸ್ಗಳು ಜಾಸ್ತಿ ಆಗಿದೆ. ಕೊಲೆನೂ ಮಾಡ್ತಾರೆ, ದುಡ್ಡು ಬೇಕು ಅಂದರೆ ದರೋಡೆನೂ ಮಾಡ್ತಾರೆ. ಎಲ್ಲ ಥರದಕ್ಕೂ ಪ್ರಪಂಚ ರೆಡಿ ಇದೆ. ಸೊ ಹಂಗಾಗಿ ಮಾಡಿದ್ದಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಾಕ್ಸ್ ನಾನು ರಿಟರ್ನ್ ಹಾಕಿದ್ದೀನಿ. ನೋಡೋಣ ಅವ್ರು ಬಂದಮೇಲೆ, ರಿಟರ್ನಿಗೆ ಇಸ್ಕೊಳ್ಳೋಕೆ ಬಂದಮೇಲೆ ಏನು ಹೇಳ್ತಾರೆ, ಇಸ್ಕೋತಾರೋ ಇಲ್ಲೋ ಅನ್ನೋದನ್ನು ನಾನು ಹೇಳ್ತೀನಿ. ಆದರೂ ಬಟ್ ನಿಮ್ಮ ಕೇರ್ಫುಲ್ಲಲ್ಲಿ ನೀವಿರಿ. ನಿಜವಾಗ್ಲೂ ಇದು ಕಡಿಮೆ ಅಮೌಂಟಿಂದ ಇರ್ಬೋದು, 500 ರೇಂಜ್ ಅಮೌಂಟ್ ಪ್ರಾಡಕ್ಟ್ ಇದ್ದಿದ್ದು ಇದರೊಳಗಡೆ. ಆದರೆ ನಾಳೆ ದಿನ ತುಂಬ ಹೆವಿ ಪ್ರಾಡಕ್ಟಿಂದ ಏನಾದರೂ ಈ ಥರ ಇದ್ದು ಯಾರಾದರೂ ಈ ಥರ ಮಾಡಿದ್ರೆ ಪ್ರಾಡಕ್ಟ್ ಹೋಯ್ತು. ಬಟ್ ಆದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನಿಜವಾಗ್ಲೂ ನನಗೆ ಬೇಜಾರಾಯಿತು. ಆದರೂ ಒಂದು ಕಡೆ ನನಗೂ ಬರುತ್ತೆ, ಈ ಥರ ಇಷ್ಟು ಚೆನ್ನಾಗೆಲ್ಲ ಕಟ್ ಮಾಡಿ ತೊಗೊಂಡೋಗಿದ್ದಾರಲ್ಲ ಅಂತೇಳಿ. ಸೊ ನಾನು ಹೇಳೋದು ಇಷ್ಟೇ, ಯಾರು ಕೂಡ ಡೆಲಿವರಿ ಪರ್ಸನ್ನ ನಂಬಲೇಬೇಡಿ. ನಿಮ್ಮ ಮನೆ ಮುಂದೆ ಇಟ್ಟೋಗ್ತೀವಿ ಅಂತ ಹೇಳಿದ್ರು ನಂಬಲೇಬೇಡಿ. ನಾಳೆ ಬನ್ನಿ, ಇಲ್ಲ ನೀವೇ ಹೋಗಿ ನಿಮ್ಗಾಗಿಲ್ಲ ಅಂದರೆ ಆ ಆಫೀಸಿಗೇ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಅವ್ರು ಏನು ರಿಟರ್ನ್ ಹಾಕಿರೋದಿಲ್ಲ, ಆದರೆ ಹೇಳ್ತಾರೆ ರಿಟರ್ನ್ ಹಾಕ್ತೀವಿ ಅಂತ. ಅವ್ರು ರಿಟರ್ನ್ ಹಾಕಿರೋದಿಲ್ಲ, ರಿಟರ್ನ್ ಹಾಕೋದು ಆರ್ಡರ್ ಮಾಡ್ಕೊಳ್ಳಿ, ಇಲ್ಲ ನೀವೇ ಹೋಗಿ ಆಫೀಸಿಗೆ ಕಲೆಕ್ಟ್ ಮಾಡ್ಕೊಳ್ಳಿ. ಮನೆ ಮುಂದೆ ಎಲ್ಲ ಇಟ್ಟು ಹೋಗಿ ಅಂತ ಹೇಳಿಬಿಡಿ. ಇಲ್ಲಾಂದರೆ ಯಾರಾದರೂ ನಿಮ್ಗೆ ಗೊತ್ತಿರೋರು ಪಕ್ಕದ ಮನೆಯವ್ರಿಗೂ ಎದುರುಗಡೆ ಮನೆಯವ್ರ ಹತ್ರನೂ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಆದರೆ ಮನೆ ಮುಂದೆ ಯಾರೂ ಇಲ್ಲ ಅಂದಾಗ ಪ್ರಾಡಕ್ಟ್ ಮಾತ್ರ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗಲಿ. ಸುಮ್ಮನೆ ಈ ಥರ ಆಗುತ್ತೆ. ಈ ಥರ ಸ್ಕ್ಯಾಮ್ಸ್ ಎಲ್ಲ ತುಂಬಾ ನಡೀತಿರುತ್ತೆ. ಸೊ ನಮಗೂ ಕೂಡ ನಡೆದಿದೆ ಫಸ್ಟ್ ಟೈಮು. ಏನು ಮಾಡೋಕ್ಕಾಗಲ್ಲ. ಇದು ಎಲ್ಲ ಥರನೂ ಫೇಸ್ ಮಾಡಬೇಕು. ಈ ಥರ ಸಣ್ಣ ಐಟಮ್ಸನ್ನು ಬಿಡೋದಿಲ್ವಲ್ಲ ಅಂತ ಹೇಳಿ ನಗು ಬರ್ತಿದೆ. ಆದರೆ ಒಂದು ಸ್ವಲ್ಪ ಬೇಜಾರು ಇದೆ. ಯಾಕಂದರೆ ನಮ್ಮ ಮನೆ ಮುಂದ್ಗಡೆ ಇಷ್ಟೊಂದೆಲ್ಲ ನಡೆದಿದೆಯಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆ ಯಾರು ಅಂದರೆ ಕೆಲವೊಂದು ಐಟಮ್ಸ್, ನಮ್ಮ ಮಗನ ಸೈಕಲ್ ಆ ಥರ ಎಲ್ಲ, ಇವಾಗ ಎಲ್ಲ ಥರ ಐಟಮ್ಸು ಏನು ಬಿಡೋದಿಲ್ಲ, ಎಲ್ಲದನ್ನೂ ಕರೀತಾರೆ. ಅಂಥದ್ರಲ್ಲಿ ಬೇರೆ ಈ ಸಣ್ಣ ಐಟಮ್ಸೇ ಬಿಡಲ್ಲ, ಇನ್ನು ದೊಡ್ಡ ಐಟಮ್ಸ್ ಬಿಡ್ತಾರಾ ಅಂತ ಹೇಳ್ಬಿಟ್ಟು ಬೇಜಾರು ಅಷ್ಟೇ. ಸೊ ಗಾಯ್ಸ್, ಏನು ಮಾಡೋದಕ್ಕಾಗಲ್ಲ. ಆಗೋಯ್ತು. ಈಗ ಕೊರಿಯರ್ ಅವ್ರು ಬರ್ತಾರೆ ಅಂದರೆ ಮೆಸೇಜ್ ಬಂದಿದೆ ಆಲ್ರೆಡಿ. ಅವ್ರು ಬಂದಮೇಲೆ ರಿಟರ್ನ್ಗೆ ಕೊಡ್ತೀನಿ ಬಾಕ್ಸ್. ಇದೇ ರೀತಿ ನನಗೆ ಸಿಕ್ಕಿದೆ, ಪ್ರಾಡಕ್ಟ್ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಬಾಕ್ಸ್ನ ಕೊಡ್ತೀನಿ. ಏನು ಹೇಳ್ತಾರೆ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಏನಾದರೂ ಬೋರ್ ಆಗುತ್ತೆ ಅಂತ ಅನ್ಕೋಬೇಡಿ. ಯಾಕಂದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಇದು ನನ್ನ ಡೈಲಿ ಬ್ಲಾಗ್ ಆಗಿರೋದ್ರಿಂದ ನನ್ನ ಲೈಫಲ್ಲಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ. ದಯವಿಟ್ಟು ನನ್ನ ವೀಡಿಯೋಸಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಹೇಳಿ. ಯಾಕಂದರೆ ನನಗೂ ಕೂಡ ಇದೆಲ್ಲ ವಸ್ತು. ಆಮೇಲೆ ಕೆಲವೊಂದು ಸತಿ ನಾನು ಕೂಡ ಮಾತಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ತೀನಿ. ಈಗ ತಪ್ಪು ಮಾಡ್ತೀನಿ, ಯಾರೂ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ತಪ್ಪು ಮಾಡಿದಷ್ಟು ನಮಗೆ ಮೋಟಿವೇಶನ್ ಕೂಡ ಸಿಗುತ್ತೆ. ನೆಕ್ಸ್ಟ್ ನಾವು ಇದ್ರಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಅಂತೇಳಿ. ಅದರಲ್ಲಿ ಈಗ ಒಂದು ವೀಡಿಯೋದಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ಲಾಸ್ಟ್ ಟೈಮ್ ಈ ವಿಡಿಯೋದಲ್ಲಿ ಈ ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಸುಮಾರು ಸತಿ ಕರೆಕ್ಟ್ ಮಾಡ್ಕೊಂಡಿರೋದು ಹೌದು. ಆದರೆ ನನಗೆ ಫ್ರಂಟ್ ಕ್ಯಾಮ್ರಾ ಫೇಸ್ ಮಾಡಿಕೊಂಡು ಮಾತಾಡೋದಕ್ಕೆ ಓಕೆ, ಬಟ್ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ. ಕೆಲವೊಂದು ಸತಿ ಮಿಸ್ಟೇಕ್ ಮಾಡ್ತೀನಿ. ಅದು ತುಂಬ ಟೈಮ್ ತೊಗೊಳ್ಳಿ. ಈ ಥರ ಆನ್ ಕ್ಯಾಮ್ರಾ ನಾನು ಮಾತಾಡಿಕೊಂಡು ಕ್ಯಾಮ್ರಾ ಫೇಸ್ ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಬಟ್ ಆಫ್ ಕ್ಯಾಮ್ರಾ ನಾನು ಈ ವಾಯ್ಸ್ ರೆಕಾರ್ಡ್ ಕೊಡೋದು ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲೂ ನಾನು 2 ಮಕ್ಳು ಇಟ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಚಿಕ್ಕ ಮಗು ನೋಡಿಕೊಂಡು ಮೇಂಟೈನ್ ಮಾಡಿಕೊಂಡು ಎಲ್ಲ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಆದಷ್ಟು
ನನ್ನ ಕೈಯಲ್ಲಾದಷ್ಟು ಚೆನ್ನಾಗಿ ವೀಡಿಯೋಸನ್ನು ಮಾಡ್ತೀನಿ. ಸೊ ನೀವು ನಿಮ್ಮ ಕೈಯಲ್ಲಾದಷ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಾನು ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಯಾರು ಕೂಡ ಬೈಕೋಬೇಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಅಂದರೆ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈಗಲೇ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.